ಸೇನೆಯಿಂದ ಸಂಜೆ 6:30ಕ್ಕೆ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಡಿಜಿಎಂಒ ಮಟ್ಟದ ಅಧಿಕಾರಿಗಳಿಂದ ಈ ಪ್ರೆಸ್ ಮೀಟ್ ನಡೆಯುತ್ತೆ. ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ ಅನ್ನೋದೇ ಪ್ರಮುಖವಾದಂತ ಒಂದು ಕುತೂಹಲಕಾರಿ ಅಂಶ. ಡಿಜಿಎಂಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಸಿಂಧೂರ್ ಬಗ್ಗೆ ಡಿಜಿಎಂಒ ಮಾಹಿತಿಯನ್ನ ಕೊಡಲಿದ್ದಾರೆ. ಪಾಕಿಸ್ತಾನದ ಮೇಲಿನ ಯುದ್ಧದ ಬಗ್ಗೆ ಮಹತ್ವದ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ನಾಳೆ ಒಂದು ಮೀಟಿಂಗ್ ಇದೆ, ಅದ್ರ ಬೆನ್ನಲ್ಲೇ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆಯಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರೋದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಹೇಳಬಹುದು ಅಂತ. ಆಪರೇಷನ್ ಸಿಂಧೂರ ಆದ ಬಳಿಕನೂ ಕೂಡ ಇದೇ ರೀತಿ ಸುದ್ದಿಗೋಷ್ಠಿಯನ್ನ ಕರೆದಿದ್ರು. ಈಗ ಆಪರೇಷನ್ ಸಿಂಧೂರ ಆಯಿತು, ನಂತರದಲ್ಲಿ ಆ ಕಡೆಯಿಂದ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ದಾಳಿಗಳಾಯಿತು. ಅದಕ್ಕೆ ನಮ್ಮ ಕಡೆಯಿಂದನೂ ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾಗಿದೆ. ಬಟ್ ಇದು ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಮತ್ತೆ ದಾಳಿಗಳು ಪ್ರತಿದಾಳಿಗಳಾಗ್ತಾ ಇರೋದ್ರಿಂದ ಇನ್ನು ಏನು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಿದೆ, ಇದು ಯುದ್ಧ ಅಂತಲೂ ಕನ್ಸಿಡರ್ ಮಾಡೋದಕ್ಕಾಗ್ತಾ ಇಲ್ಲ, ಅಥವಾ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅಂತ ಊಹೆ ಮಾಡೋದಕ್ಕೆ ಕೂಡ ಆಗ್ತಾ ಇಲ್ಲ. ಯಾವುದೇ ಲೆಕ್ಕಾಚಾರಗಳೇ ಇಲ್ಲದೆ ಇರೋ ರೀತಿಯಾಗಿ ನಡೀತಾ ಇರುವಂಥ ಅಪ್ರಚೋದಿತ ದಾಳಿ, ಅದಕ್ಕೆ ಈ ಕಡೆಯಿಂದ ಕೊಡ್ತಾ ಇರುವಂಥ ಪ್ರತ್ಯುತ್ತರ. ಹಾಗಾಗಿ ಒಂದು ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಕೊಡ್ತಾರೆ, ಮತ್ತೊಂದು ನಾಳೆ ಒಂದು ಸಭೆ ಇದೆಯಲ್ಲ ಅದ್ರ ಬಗ್ಗೆನೂ ಏನಾದರೂ ಮಾಹಿತಿ ಸಿಗ್ಬೋದು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಏನಾಗಬಹುದು ಅನ್ನೋದೇ ಸದ್ಯದ ಕುತೂಹಲ. ಯಾಕೆಂದರೆ ಯುದ್ಧ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಯುದ್ಧ ಆಯಿತು ಅಂದರೆ ಎಷ್ಟೆಲ್ಲ ಸಾವು ನೋವುಗಳಾಗುತ್ತೆ, ಒಂದು ದೇಶದ ಆರ್ಥಿಕತೆ ಮೇಲೆ, ಸಾಮಾಜಿಕ ಬೆಳವಣಿಗೆ ಮೇಲೆ, ರಾಜಕೀಯ ಬೆಳವಣಿಗೆ ಪ್ರತಿಯೊಂದ್ರ ಮೇಲೂ ಕೂಡ ಹೊಡೆತ ಬೀಳುತ್ತೆ. ಅದೆಲ್ಲವನ್ನು ಪುನರ್ಸ್ಥಾಪನೆ ಮಾಡಬೇಕು ಅಂದರೆ 25 ವರ್ಷ ಬೇಕಾಗುತ್ತೆ. ಹಾಗಾಗಿ ನೋಡೋಣ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ